ಅದಕ್ಕೆ ವಿರುದ್ಧವಾಗಿ ಅವ್ರು ಏನು ಹೇಳಿದ್ರು ಅಂದರೆ, ಇಲ್ಲ ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬರಲಿ, ಮುಖ್ಯಮಂತ್ರಿಗಳು ಪ್ರತಿಭಟನೆಗಳಿಗೆ ಹೋಗಿ ಮೆಮೊರಂಡಮ್ ಇಸ್ಕೊಳ್ಳೋ ಅಷ್ಟು ಆದರೆ ಎಲ್ಲ ಪ್ರತಿಭಟನೆಗೂ ಎಲ್ಲ ಸಮುದಾಯದವರು ಎಲ್ಲ ಅಥವಾ ಎಲ್ಲ ಪ್ರತಿಭಟನೆಗಳಾದಾಗಲೂ ಮುಖ್ಯಮಂತ್ರಿಗಳೇ ಹೋಗಬೇಕು ಅಂತ ಅದು ಸಾಧ್ಯನೇ. ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ರು, ಇಲ್ಲಪ್ಪ ಅವ್ರು ಬರಲಿ, ಇಲ್ಲಿ ನಾನು ಇದ್ದೆ ಜೊತೆಯಲ್ಲಿ, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವೆಲ್ಲರೂ ಚರ್ಚೆ ಮಾಡಿದ್ವಿ, ಬರಲಿ, ಅವರೇ ಬರಲಿ, ಬಂದಾದ್ಮೇಲೆ ಎಲ್ಲ ಕೂತ್ಕೊಂಡು ಮಾತಾಡೋಣ, ಏನಿದೆ ಸಾಧಕ ಬಾಧಕಗಳೇನಿದೆ, ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡ್ಬೋದು, ಕೋರ್ಟ್ ಆದೇಶಗಳು ಏನಿದೆ, ಯಾವ ಇದರಲ್ಲಿ ಪ್ರೊವಿಷನ್ಸ್ ಇದೆ, ನಾವು TVAಗೆ ಮಾಡೋಕ್ಕಾಗುತ್ತಾ ಆಗೋದಿಲ್ವಾ, ಇದೆಲ್ಲ ಚರ್ಚೆ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದಾಗ ಅವ್ರಿಗೆ ಪಾಸಿಟಿವ್ ಆಗಿ ಅವರು ಸ್ಪಂದಿಸಲಿಲ್ಲ. ಆಮೇಲೆ ಅಲ್ಲಿ ಭಾಷಣಗಳು ಎಲ್ಲ ಆದಮೇಲೆ ಮೃತ್ಯುಂಜಯ ಸ್ವಾಮೀಜಿಗಳೇ ಹೇಳ್ತಾರೆ, ಅದೆಲ್ಲ ರೆಕಾರ್ಡ್ ಇದೆ ಪಾಟೀಲ್ರೆ, ಅವರೇ ಹೇಳ್ತಾರೆ, ವಿಧಾನಸೌಧ ಇದು ಸುವರ್ಣಸೌಧಕ್ಕೆ ವಿಡಿಯೋಗಳಿವೆ, ಸುವರ್ಣಸೌಧಕ್ಕೆ ನಡೀರಿ ಹೋಗೋಣ ಅಂತ ಹೇಳ್ತಾರೆ. ಅದು ನಿಮ್ಗೆ ಒಪ್ತಿರಲ್ವ ನೀವು, ಅವ್ರು ಹೇಳಿದ್ದು. ಸೊ ಅಲ್ಲಿಂದ ಏನಾಗುತ್ತೆ, ಜನ ಈ ಕಡೆ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪೊಲೀಸ್ನವರು ಬ್ಯಾರಿಕೇಡ್ ಹಾಕಿ, ಅಪ್ಪ ಇಲ್ಲಿ ಬರೋದು ಬೇಡ, ಲೇರಿ, ಅದನ್ನು ನೋಡೋಣ ಮುಂದೆ ಮುಖ್ಯಮಂತ್ರಿಗಳು ಯಾವ ರೀತಿ ಸರ್ಕಾರ ಸ್ಪಂದಿಸುತ್ತೆ ನೋಡೋಣ ನೀವು ಅಂತ ಹೇಳಿ ಅವರಿಗೆ ವಿಧವಾಗಿ ಹೇಳ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಟ್ರ್ಯಾಕ್ಟರ್ಗಳು ಬರಬಾರ್ದು ಅಂತ ಹೇಳಿದ್ದೀವಿ, 20 ಟ್ರ್ಯಾಕ್ಟರ್ಸ್ ಬಂದಿದೆ. ಟ್ರ್ಯಾಕ್ಟರ್ಸ್ಗಳಲ್ಲಿ ಅವರು ಆ ಬ್ಯಾರಿಕೇಡನ್ನು ತಳ್ತಾರೆ. ಪೊಲೀಸ್ನವ್ರು ಏನು ಮಾಡಬೇಕು, ಆಗ ಅವರು ವಿಧವಾಗಿ ಹೇಳ್ತಾರೆ. ಪೊಲೀಸ್ನವ್ರು ತಡೆಯೋಕೆ ಹೋದರೆ ಅವರಿಗೆ ಕಲ್ಲು ಹೊಡಿತಾರೆ. ಇದೆಲ್ಲ ವಿಡಿಯೋ ಇದೆ ಪಾಟೀಲ್, ನಾನೇನು ಸುಳ್ಳು, ನಂದೇನು ಸ್ಟೇಟ್ಮೆಂಟ್ ಇಲ್ಲ, ಇದೆಲ್ಲ ಡಾಕ್ಯುಮೆಂಟೇಶನ್. ಆಯ್ತಾಯ್ತು, ಮತ್ತೆ ಕ್ಲಾರಿಫಿಕೇಶನ್ ಅದ ತೋರ್ಸೋಣ, ಸಂದರ್ಭ ಬಂದಾಗ ತೋರ್ಸೋಣ. ಪ್ರತಿಪಕ್ಷ ನಾಯಕರು ಇದ್ದರು ಮಾತಾಡ್ತಾರಲ್ಲ, ಅಲ್ಲಲ್ಲ, ಸಂದರ್ಭ ಬಂದಾಗ ತೋರ್ಸೋಣ, ಡೋಂಟ್ ವರಿ. ಆದ್ರಿಂದ ಯತ್ನಾಳ್ ಅವರ ಪ್ರತಿಪಕ್ಷ ನಾಯಕರಿದ್ದರು ಮಾತಾಡ್ತಾರೆ ಮಾಡ. ಈಗ ನನ್ನ ಸ್ಟೇಟ್ಮೆಂಟ್ ಇದೆಯಲ್ಲ, ಏನು ಎಡಿಟೆಡ್ ವರ್ಷನ್ ಇಲ್ಲ, ಇಲ್ದೇ ಎಡಿಟೆಡ್ ಟ್ರ್ಯಾಕ್ಟರ್ ಬಂದಿಲ್ಲ, ಟ್ರ್ಯಾಕ್ಟರ್ ಬೇಡ ಅಂತ ನಾವ ಹೇಳಿವಿ. ಆಮೇಲೆ ಮಾತಾಡಿ ನಿಮ್ಗೆ ನೋಡಿ, ಕ್ಲಾರಿಫಿಕೇಶನ್ ಮತ್ತೆ ಕೇಳಿ, ನೀವು ವಿಡಿಯೋ ಬಿಡುಗಡೆ ಮಾಡಿ, ಯಾರು ಕ್ಲಾರಿಫಿಕೇಶನ್ ಎಲ್ಲ ತೋರ್ಸೋಣ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಅದಾದ್ಮೇಲೆ ಗೃಹ ಮಂತ್ರಿಗಳೇ ಒಂದೇ ನಿಮಿಷ ಇಲ್ಲ, ಆಮೇಲೆ ಒಂದ್ ನಿಮಿಷ, ತಾವು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀರಾ, ಅದ್ರ ತಮ್ಮ ಮೇಲೆ ನಮ್ಗೆ ಅಪಾರ ಗೌರವ ಇದೆ. ನಿಮ್ಮ ಅಧಿಕಾರಿಗಳು ನಿಮ್ಮ ಬಾಯಿಂದ ತಪ್ಪು ಮೆಸೇಜ್ ಕೊಡ್ತಾ ಇದ್ದಾರೆ, ನೀವು ಅವ್ರು ಏನ್ ಹೇಳ್ತಾ ಇದಾರೆ ಸ್ವಲ್ಪ ವೆರಿಫೈ ಮಾಡಿ ಸ್ಟೇಟ್ಮೆಂಟ್ ಮಾಡ್ಬೇಕಂತ ವಿನಂತಿ. ಯಾಕಂದ್ರೆ ಟ್ರ್ಯಾಕ್ಟರ್ ಗಿಟ್ರಿ ಅದು ನುಗ್ಸಿದ್ವಿ ಅಂತ ಹೇಳಿ ಸಂಪೂರ್ಣ ತಪ್ಪು ಮಾಹಿತಿ ನಿಮ್ಮ ಬಾಯಿಂದ ಕೊಡಿಸ್ತಾ ಇದ್ದಾರೆ. ನಿಮ್ಮ ಮೇಲೆ ನಮ್ಮ ಗೌರವ ಕಡಿಮೆ ಆಗುವಂಗ ಅವರು ತಪ್ಪು ಹೇಳಕ್ ಹೋಗೋದಿಲ್ಲ, ನಾವು ಮಾಡ್ಕೊಳ್ಳೋದಿಲ್ಲ. ಟ್ರ್ಯಾಕ್ಟರ್ ಬಂದಿಲ್ಲ, ಸಿಸಿ ಪಾಟೀಲ್ ಅವರೇ ಮಾತಾಡಿ. ಸಿಸಿ ಅವರೇ ಕೇಳಿ ಈಗ ಅವರ ಸ್ಟೇಟ್ಮೆಂಟ್ ನಿಮ್ಮ ಸ್ಟೇಟ್ಮೆಂಟ್ ಆದ್ಮೇಲೆ ಯಾವಾಗ ಜನ ಮೂವ್ ಆಗ್ತಾರೆ ಈ ಕಡೆ, ಆ ಬ್ಯಾರಿಕೇಡ್ಸ್ನೆಲ್ಲ ಮುರಿತಾರೆ, ಬ್ಯಾರಿಕೇಡ್ಸ್ನೆಲ್ಲ ಪೊಲೀಸ್ನವ್ರ ಮೇಲೆ ತಳ್ತಾರೆ, ಅದೆಲ್ಲ ಚಿತ್ರ ಇದೆ, ನಾನೇನು ಹೇಳೋವಂಥದ್ದು ಏನಿಲ್ಲ, ಅಗತ್ಯನೂ ಇಲ್ಲ. ಆದ್ರಿಂದ ಅವರು ಮೂವ್ ಆದಾಗ ಪೊಲೀಸ್ನವ್ರು ಏನು ಮಾಡಬೇಕು, ಅವ್ರ ಮೇಲೆ ಕಲ್ಲು ಹೊಡಿತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ, 10,000 ಜನ ಸುವರ್ಣಸೌಧಕ್ಕೆ ಬರ್ತಾರೆ ಎಂದಾಗ ಏನು ಮಾಡ್ಬೇಕು ಹೇಳಿ. ಶಾಂತಿಯುತವಾಗಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ, ಇಲ್ಲಿ ಹೇಳಿದರು, ಅವರು ಬಸವರಾಜು ಹೇಳಿದರು, ಇಲ್ಲ ನಾವೆಲ್ಲ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತೀವಿ ಅಂತಲೂ ಹೇಳಿದ್ರು. ಅಲ್ಲಿ ಕೋರ್ಟ್ ಆರ್ಡರ್ ಆಗುತ್ತೆ, ಪೀಸ್ಫುಲ್ ಇದು ಪ್ರೊಟೆಸ್ಟ್ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡಿ, ಒಂದೇ ಜಾಗದಲ್ಲಿ ಮಾಡಿಕೊಡಿ, ಅದನ್ನು ಮಾಡಿಕೊಡಿ. 10,000 ಜನ ಸುವರ್ಣಸೌಧಕ್ಕೆ ಬರ್ತಾರೆ ಅಂತಂದ್ರೆ ಇಲ್ಲಿ ಏನಾಗಬೇಕು ಹೇಳಿ, ನೀವೇ ಹೇಳಿ. ಅವ್ರಿಗೆ ನಾ ಹೇಳ್ದೆ, ನೋಡಪ್ಪ ನೀವು ನಮ್ಮನ್ನ ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನೀವು ಮಾಡ್ತೀರಾ ಅಂತ ನೀವು ಅವತ್ತು ಮಾತಾಡುವಾಗಲೂ ಹೇಳಿದೆ. ನಾನು ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನಾಳೆ ನೀವೇ ಹೇಳ್ಬಿಡ್ತೀರಾ ಕಣ್ರಿ ಅಂತ ಹೇಳಿಲ್ವ ನಾನು ಸುನೀಲ್? ಆದರೆ ತಕ್ಷಣ ನಾವು ಪೊಲೀಸ್ನವರು ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರಿಗೂ ಕಲ್ಲು ಹೊಡಿತಾರೆ.
24 ಜನಕ್ಕೆ ಗಾಯಗಳಾಗಿದ್ದಾವೆ ಪೊಲೀಸ್ನವರು. ಅವರು ನಮಗೆ ಮನುಷ್ಯರಲ್ವಾ? ಅದಾದ ಮೇಲೆ ಅವರು ಬಹಳ ರಿಸ್ಟ್ರೆಂಟಿಂದ ಲಘುವಾಗಿ ಲಾಠಿ ಚಾರ್ಜ್ ಮಾಡ್ತಾರೆ. ನಾ ಸುಳ್ಳು ಯಾಕೆ ಹೇಳಲಿರಿ? ನಾನು ಯಾಕೆ ಸುಳ್ಳು ಹೇಳ್ಬೇಕು ನಿಮಗೆ? ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ, ಸತ್ಯನೇ ಹೇಳೋದು. ಈ ಸದನದಲ್ಲಿ ಸುಳ್ಳು ಹೇಳಂಗೇ ಇಲ್ಲ. 50% ಸುಳ್ಳು ಐತಿ. ಉತ್ತರ ಆಯ್ತು, ಮಾತಾಡಿ. ಅಲ್ಲಲ್ಲ, ನಾ ಮುಗಿಸ್ಬಿಡ್ತೀನಿ, ಆಮೇಲೆ ಮಾತಾಡಿ. ಉತ್ತರ ಕೊಡ್ಲಿ. ಉತ್ತರ ಕೊಟ್ಟ ಮೇಲೆ ಮಾತಾಡಿ. ಚರ್ಚೆಗೆ ಅವಕಾಶ ಹಂಗ ಮನುಷ್ಯತ್ಲಾರ್ದ ಹೊಡೆದಾರೆ ಅಧ್ಯಕ್ಷರೇ. ಗೃಹ ಸಚಿವರೇ ದಯವಿಟ್ಟು ಮಾತಾಡ್ತೀರಿ. ಪ್ರತಿಪಕ್ಷ ನಾಯಕರಿದ್ದಾರೆ, ಮಾತಾಡಿ. ನಿಮ್ಮ ವರ್ಷನ್ ಹೇಳಿ, ನಿಮ್ಮ ವರ್ಷನ್ ಖಂಡಿತವಾಗಿ ಹೇಳಿ. ಲಾಠಿ ಚಾರ್ಜ್ ಲಘುವಾಗಿ ಆಗಲಿಲ್ಲ, ಬಹಳ ಬಿಗಿಯಾಗಿದೆ ಮತ್ತು ಇಡೀ ರಾಜ್ಯ ನೋಡಿದ್ದಾರೆ ಮೀಡಿಯಾದಲ್ಲಿ. ಅದು ಹೆಂಗ್ ಹೊಡ್ದಿದ್ದಾರೆ ಅಂತ. ಅಲ್ಲಲ್ಲ, ನೀವು ಗೃಹ ಸಚಿವರಾಗಿದ್ರಿ, ನೀವು ಗೃಹ ಸಚಿವರಾಗಿದ್ರಿ, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ನಿಮ್ಮ ಮಾತಿಂದ ಗೃಹ ಸಚಿವರಾಗಿದ್ರಿ ನೀವು. ಲಾಠಿ ಹೆಂಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತು ಅಲ್ವಾ? ಅದ್ ರುಚಿನೂ ನೋಡಿದ್ದೀರಾ. ಅಶೋಕ್ ಅವರು ಆಗಿದ್ರು. ಆದ್ರಿಂದ ಲಾಠಿ ಮೆಲ್ಲಿಗೆ ಹಿಂಗ್ ಮುಟ್ಟೋದಕ್ಕಾಗಲ್ಲ. ಮುಟ್ತಾರ ಹಿಂಗೆ? ಅವರು ಬೀಸ್ಲೇಬೇಕು. ಅದನ್ನ ಡಿಫೈನ್ ಮಾಡಬೇಕು ಅಂದ್ರೆ ಹೇಳ್ತೀನಪ್ಪ ಸರ್. ಸಚಿವರಾದ್ರಿಂದ ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಬೇಕಾದ್ರೆ ಲಾಠಿ ಆಯ್ತಾಯ್ತು ಸ್ವಾಮಿ ಅವರೇ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿರೋದೇ ತಪ್ಪು. ಆ ಅಧಿಕಾರಿಗಳನ್ನೆಲ್ಲ ನೀವು ಅವ್ರ ಮೇಲೆ ಕಾನೂನಿನ ಕ್ರಮ ತಗೋಬೇಕು. ಹಾಗಾದ್ರೆ 10,000 ಜನನು ಸುವರ್ಣಸೌಧಕ್ಕೆ ಬಿಟ್ಬಿಡ್ಬೇಕಾಗಿತ್ತ? This is a responsible government. We have a responsibility. We have a responsibility to run the government peacefully in this state. ಯಾರು ಏನ್ ಮಾಡಿದ್ರು ಬಿಟ್ಬಿಡ್ಬೇಕು. ಸುವರ್ಣಸೌಧದ ಒಳಗಡೆ ನುಗ್ಗಿದ್ರು ಬಿಟ್ಬಿಡ್ಬೇಕು. Is this the advice? Sir, police station Pakistan ಉದ್ದೇಶಪೂರ್ವಕವಾಗಿ ಹೋರಾಟ ಆಯ್ತು. ಪಾಕಿಸ್ತಾನ ಜೈ ಅಂತ ಹೇಳಿ ಬಿಟ್ರಲ್ಲ. ಹೌದ್ರಿ, ನಾವು ಜವಾಬ್ದಾರಿಯ ಸರ್ಕಾರ. ವಿಧಾನಸೌಧದ ಒಳಗಡೆ ಪಾಕಿಸ್ತಾನ ಜೈ ಒಳಗ ಜವಾಬ್ದಾರಿ ಎಲ್ಲ ಇತ್ತು. ಜವಾಬ್ದಾರಿಯ ಸರ್ಕಾರ ಇದು. ಸ್ಟೇಟ್ಮೆಂಟ್ ಆಗಲಿ. ಯಾರು ಏನು ಮಾಡಿದ್ರು ಲಾಠಿ ಚಾರ್ಜ್ ಕೇಳಿ ನೋಟ್ ಮಾಡಿ ಏನೆಲ್ಲ ಬೇಕಂತ ಹೇಳಿದ್ದೀನಿ. ಪ್ರತಿಭಟನೆ ನಿಮ್ಮ ಹಕ್ಕು. ಸ್ಟೇಟ್ಮೆಂಟ್ ಆದ ನಂತರ ಕೇಳಿ. ಪ್ರತಿಭಟನೆ ನಿಮ್ಮ ಹಕ್ಕು, ಬಟ್ ಪೀಸ್ಫುಲಿ. ಚಂದ್ರಬಸಪ್ಪ ಅವರೇ ಮತ್ತೆ ನೀವು ಮಾತಾಡಿ. ಅದಕ್ಕೆ ಯಾಕೆ ಆಯ್ತು ಅನ್ನೋದನ್ನ ಯೋಚನೆ ಮಾಡಿಯಪ್ಪ. ಸುಮ್ಮನೆ ನೀವು ಯಾಕೆ ಲಾಠಿ ಚಾರ್ಜ್ ಆಯ್ತು ಅನ್ನೋದನ್ನ ಯೋಚನೆ ಮಾಡಿ. 10,000 ಜನ ಸುವರ್ಣಸೌಧಕ್ಕೆ ಬರ್ತಾರೆ ಅಂದ್ರೆ ಲಾಠಿ ಚಾರ್ಜು ಮಾಡಬಾರ್ದು, ಮುತ್ತಿಕ್ಬೇಕಾ? ಇಸ್ ದಟ್ ವಾಟ್ ಇಸ್ ದ ಅಡ್ವೈಸ್ ಫ್ರಮ್ ದಿ ಅಪೋಸಿಷನ್? ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವತ್ತು ಸಮರ್ಥನೆ ಮಾಡುವ ಪ್ರಶ್ನೆ ಇಲ್ಲ. ಆದ್ರೆ ಘಟನೆ ಯಾಕಾಯ್ತು, ಹೆಂಗಾಯ್ತು, ಒಂದು ಸರ್ಕಾರ, ಒಂದು ಎಲೆಕ್ಟೆಡ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ. ಆದ್ರಿಂದ ಯಾರೂ ಕೂಡ ಈ ರಾಜ್ಯದಲ್ಲಿ ಕಾನೂನನ್ನ ಕೈಗೆತ್ತಿಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಆಸ್ ಎ ಹೋಮ್ ಮಿನಿಸ್ಟರ್, ಯಾವುದೇ ಲಾ ಅಂಡ್ ಆರ್ಡರ್ ಅನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡಿದರೆ ಯಾರಾದ್ರೂ ಕೂಡ, ಅವ್ರು ಯಾರೇ ಆಗಿರ್ಲಿ, ಯಾವುದೇ ಪಕ್ಷ ಆಗಿರ್ಲಿ, ಯಾವುದೇ ಸಮುದಾಯ ಆಗಿರ್ಲಿ, ನಾವು ಬಿಡೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ, ಯಾವ ಸಂಘಟನೆ ಆಗ್ಲಿ ನಾವು ಬಿಡೋದಿಲ್ಲ ಅಂತ ಇಡೀ ಘಟನೆಯಲ್ಲಿ ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ನಮ್ದು ಬೆಂಬಲ ಇದೆ, ಸಚಿವರು ಪೂರ್ತಿ ಅಲ್ಲ. ನಮಗೆ ಮಾತಾಡಕ್ಕೆ ಅವಕಾಶ ಕೊಡಿ ಅಧ್ಯಕ್ಷರೇ, ನಾವು ಮಾತಾಡ್ತೀವಿ. ಇದ್ರ ಅಧ್ಯಕ್ಷರೇ ಸನ್ಮಾನ ಅಶೋಕ್, ಒಂದೇ ಒಂದು ಸಣ್ಣದು. ತಾವು ಹೋಮ್ ಮಿನಿಸ್ಟರ್ ಆಗಿದ್ರು, ಅರಗ ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. ಈ ಸಿಚುವೇಶನ್ ನಲ್ಲಿ ನೀವೇ ಇದ್ರೆ ನೀವು ಬಿಡ್ತಾ ಇದ್ರಾ?
ಮನವಿ ಇಸ್ಕೊಂಡ್ ಬಂದ್ಬಿಟ್ಟಿದ್ರು. ರೈತರ ಬಗ್ಗೆ ಗೋಲಿಬಾಲ್ ಮಾಡಿಲ್ವಾ ಹಾವೇರಿಯಲ್ಲಿ? ಸನ್ಮಾನ್ಯ ಅಧ್ಯಕ್ಷರೇ, ಅವ್ರು ಸ್ಟೇಟ್ಮೆಂಟ್ ಮಾಡ್ಲಿ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರೇನು ಸ್ಟೇಟ್ಮೆಂಟ್ ಮಾಡಲ್ಲ, ಮಂತ್ರಿಗಳಲ್ಲ. ನಿಮ್ಮ ನಾನು ಪರ್ಮಿಷನ್ ಮಾತಾಡ್ತೀನಿ, ಆಮೇಲೆ ಕ್ಲಾರಿಫಿಕೇಶನ್ ಕೇಳಿ. ಅವರು ಕ್ಲಾರಿಫಿಕೇಶನ್ ಕೇಳಿ. ನಮ್ದೇನು ಅಭ್ಯಂತರ ಇಲ್ಲ. ಎಲ್ಲರೂ ಮಾತಾಡ್ಲಿ, ಅವರು ಮಾತಾಡ್ಲಿ, ನಾಡಗೌಡರು ಮಾತಾಡ್ಲಿ, ನಮ್ದೇ. ಸನ್ಮಾನ್ಯ ಅಧ್ಯಕ್ಷರೇ, ಚೋಕೋರೆ, ನಾನೇನು ಹೆಚ್ಚಿಗೆ ಮಾನ್ಯ ಹೋಗೋದಿಲ್ಲ. ಮಾನ್ಯ ಗೃಹ ಸಚಿವರು ಬೆಳಗ್ಗೆನೆ ಬಂದು ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಬೇರೆ ಸಂದರ್ಭದಲ್ಲಿ ಆಗಿದ್ರೆ ನಾವು ಕೇಳ್ತಾ ಇರಲಿಲ್ಲ. ವಿಧಾನಸಭಾ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಮತ್ತೆ ನಮ್ಮ ವಿಧಾನಸಭಾ ಸದಸ್ಯರುಗಳು, ನಮ್ಮ MLAಗಳು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ನನಗನ್ಸ್ತದು ತಾವು ಹೊಸ ಪೀಠ ಮಾಡಿಸಿದ್ದೀರ, ಬಹಳ ಕಳೆ ಇರುವಂತ ಪೀಠ ಮಾಡಿಸಿದ್ದೀರ. ಅದಕ್ಕೋಸ್ಕರ ಆ ಕಳೆ ಇರೋ ಪೀಠದಲ್ಲಿ ನೋಡ್ತಾ ಇದ್ದೀನಿ ಹಿಂದೆಗಡೆ ನಿಂದು ತೋರ್ಸ್ತಾ ಇದ್ದಾರೆ. ನೀನ್ ಹಾಕಿರೋ ಶರ್ಟೇ ಬೇರೆ, ಆ ಕಲರ್